ನಮಸ್ಕಾರ ಸ್ನೇಹಿತರೆ. ಸುತ್ತಲೂ ಹಿಮಚ್ಛಾದಿತವಾಗಿರುವ ಬೆಟ್ಟಗುಡ್ಡಗಳಿಂದ ಆವೃತವಾಗಿರುವ ಸುಂದರ ಪ್ರದೇಶ. ಈ ಸುಂದರ ಹಿಮಾಲಯದ ನಡುವೆ 10 ಮನುಷ್ಯನ ಅಸ್ಥಿಪಂಜರಗಳು ಸಂಗ್ರಹಗೊಂಡಿರುವ ಒಂದು ಸರೋವರ. ಈ ಅಗಣಿತ ಅಸ್ಥಿಪಂಜರಗಳ ರಹಸ್ಯ ಬಗೆಹರಿಯದೆ ಕಗ್ಗಂಟಾಗಿ ಉಳಿದು ಸುಮಾರು 60 ವರ್ಷಗಳಿಂದ ಈ ಸರೋವರವನ್ನ ರಹಸ್ಯಮಯ ತಾಣವಾಗಿ ಪರಿವರ್ತಿಸಿದೆ. ಇಂತಹದ್ದೊಂದು ಸರೋವರವಿರುವುದು ಉತ್ತರಾಖಂಡ್ ರಾಜ್ಯದಲ್ಲಿ. ಸರೋವರದ ಹೆಸರು ರೂಪ್ಕುಂಡ್. ಸ್ಥಳೀಯವಾಗಿ ಅಸ್ಥಿಪಂಜರಗಳ ಸರೋವರವೆಂದೇ ಚಿರಪರಿಚಿತಗೊಂಡಿರುವ ಈ ರೂಪ್ಕುಂಡ್ನ ಒಡಲಾಳದಲ್ಲಿ ಮಾನವನ ಹಲವಾರು ಅಸ್ಥಿಪಂಜರಗಳು ಮೊದಲು ಪತ್ತೆಯಾಗಿದ್ದು 1942ರಲ್ಲಿ. ನಂದಾದೇವಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೆಲಸ ಮಾಡುತ್ತಿದ್ದ ಅರಣ್ಯ ಇಲಾಖೆಯ ಹರಿಕೃಷ್ಣ ಮಾದ್ವಾಲ್ ಎಂಬುವರು ಮೊದಲ ಬಾರಿಗೆ ರೂಪ್ಕುಂಡ್ನಲ್ಲಿ ಅಸ್ಥಿಪಂಜರಗಳಿರುವುದನ್ನ ಪತ್ತೆ ಹಚ್ಚಿದರು. ಅಂದಿನ ಬ್ರಿಟಿಷ್ ಸರ್ಕಾರ ಈ ಅಸ್ಥಿಪಂಜರಗಳು ಜಪಾನ್ ಸೇನೆಯ ಆಕ್ರಮಣಕಾರರದ್ದಿರಬೇಕೆಂದು ತೀರ್ಮಾನಿಸಿತ್ತು. 1950ರ ತನಕ ರೂಪ್ಕುಂಡ್ನ ರಹಸ್ಯವನ್ನ ಹೊರ ಜಗತ್ತಿಗೆ ತಿಳಿಸದೆ ಮುಚ್ಚಿಡಲಾಗಿತ್ತು. 2003ರಲ್ಲಿ ನ್ಯಾಷನಲ್ ಜಿಯೋಗ್ರಫಿ ನಡೆಸಿದ ಸಂಶೋಧನೆಯೊಂದರ ಪ್ರಕಾರ ಈ ಅಸ್ಥಿಪಂಜರಗಳು ಭಾರತೀಯ ಮೂಲದ ಜನಾಂಗದ ಲಕ್ಷಣಗಳನ್ನ ಹೊಂದಿದ್ದವು ಎಂಬ ಸತ್ಯ ಹೊರಬಿದ್ದಿದ್ದರಿಂದ ಬ್ರಿಟಿಷರ ಊಹೆ ಹುಸಿಯಾಯಿತು. ಇನ್ನೊಂದು ಸಂಶೋಧನೆಯ ಪ್ರಕಾರ ಈ ಅಸ್ಥಿಪಂಜರಗಳು 9ನೇ ಶತಮಾನಕ್ಕೆ ಸೇರಿರಬೇಕೆಂದು ವಿಶ್ಲೇಷಿಸಲಾಯಿತು. ಹೀಗೆ ಒಂದೊಂದು ಸಂಶೋಧನೆಗಳು ಒಂದೊಂದು ತೀರ್ಮಾನಕ್ಕೆ ಬಂದರೆ ರೂಪ್ಕುಂಡ್ನ ಸ್ಥಳೀಯರು ಮಾತ್ರ ಬೇರೆಯದ್ದೇ ನಂಬಿಕೆಯನ್ನ ಹೊಂದಿದ್ದಾರೆ. ಅವರ ಪ್ರಕಾರ 9ನೇ ಶತಮಾನದಲ್ಲಿದ್ದ ಕನೌಜ್ನ ರಾಜ ಜಸ್ದವಳ್ ತನ್ನ ರಾಣಿ ಹಾಗೂ ಸೇನೆಯೊಂದಿಗೆ ನಂದಾದೇವಿಯ ದರ್ಶನಕ್ಕಾಗಿ ಈ ರೂಪ್ಕುಂಡ್ನ ಮೂಲಕ ತೆರಳುತ್ತಿದ್ದನಂತೆ. ವಿಶ್ರಾಂತಿಗಾಗಿ ಇಲ್ಲಿ ಉಳಿದುಕೊಂಡಿದ್ದ ರಾಜನ ಪರಿವಾರ ಮೋಜು ಮಸ್ತಿಯಲ್ಲಿ ತೊಡಗಿದ್ದರಿಂದ ದೇವಿಯ ಶಾಪಕ್ಕೆ ಗುರಿಯಾಗಿ ಸರ್ವನಾಶವಾದರು ಎಂಬುದು ಸ್ಥಳೀಯರ ನಂಬಿಕೆ. ಇತ್ತೀಚೆಗೆ ಭಾರತ, ಜರ್ಮನಿ ಮತ್ತು ಅಮೆರಿಕಾದ ಸಂಶೋಧಕರು ಒಟ್ಟಿಗೆ 25 ವರ್ಷಗಳ ಕಾಲ ನಡೆಸಿದ ಸಂಶೋಧನೆಯಿಂದಾಗಿ ಇನ್ನೊಂದು ವಿಚಾರ ಬಹಿರಂಗಗೊಂಡಿದೆ. ರೂಪ್ಕುಂಡ್ನಲ್ಲಿ ದೊರೆತ ಅಸ್ಥಿಪಂಜರಗಳು ಕೇವಲ ಒಂದೇ ಬುಡಕಟ್ಟಿಗೆ, ಒಂದೇ ಕಾಲಮಾನಕ್ಕೆ ಸೇರಿಲ್ಲ. 3 ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದ ಜನರು ಕ್ರಿಸ್ತಶಕ 900ರಿಂದ 1800ನೇ ಇಸವಿಯ ನಡುವೆ ರೂಪ್ಕುಂಡ್ನಲ್ಲಿ ಮೃತಪಟ್ಟಿದ್ದಾರೆ. ಹಾಗೆಯೇ ಈ ಜನರ ಸಾವಿನ ನಡುವೆ ಒಂದು ಸಾಮ್ಯತೆ ಇದೆ. ರೂಪ್ಕುಂಡ್ನಲ್ಲಿ ದೊರೆತ ಬಹುತೇಕ ಬುರುಡೆಗಳ ಮೇಲೆ ಏಟು ಬಿದ್ದ ಗುರುತಿದೆ. ಹೀಗಾಗಿ ಇಲ್ಲಿಯ ಜನ ಹಿಮಸಹಿತ ಬಿರುಗಾಳಿ ಮಳೆಗೆ ಸಿಕ್ಕು ಸತ್ತಿರಬಹುದೆಂದು ತೀರ್ಮಾನಿಸಲಾಗಿದೆ. ಇಲ್ಲಿ ಸತ್ತವರದ್ದು ಒಂದು ಕಥೆಯಾದರೆ ಬದುಕಿರುವ ಜನರದ್ದು ಇನ್ನೊಂದು ಕತೆ. ಪ್ರವಾಸದ ಹೆಸರಲ್ಲಿ ರೂಪ್ಕುಂಡ್ಗೆ ಭೇಟಿ ನೀಡುವ ಜನ ಅಲ್ಲಿನ ಅಸ್ಥಿಪಂಜರಗಳನ್ನ ಕದಿಯುತ್ತಿದ್ದಾರೆ. ವರ್ಷದ ಬಹುತೇಕ ತಿಂಗಳು ಹಿಮ ಸುರಿಯುವುದರಿಂದ ರೂಪ್ಕುಂಡ್ನ ಸರೋವರದ ಒಡಲಾಳದಲ್ಲಿ ಇರುವ ಅಸ್ಥಿಪಂಜರದ ರಹಸ್ಯ ಬೇಸಿಗೆ ಕಾಲದಲ್ಲಿ ಮಾತ್ರ ಹೊರ ಜಗತ್ತಿಗೆ ತಿಳಿಯುತ್ತದೆ.